ಹೇಳ್ತಾರೆ. ಅಂಡ್ ಇದು ಬಂದು ಚಟ್ಟಿ ಸೀಬು. ಇದೇನಂದ್ರೆ ನಾವು ಗಂಜಿ ಅನ್ನ ಬಸಿಬೇಕಾದ್ರೆ ಉಪಯೋಗಿಸುವಂತ ಸಾಧನ ಇದು ಗಂಜಿ. ಇಲ್ಲಿ ನೋಡಿ ನಿಮ್ಗೆ ಸ್ಮಾಲ್ ಹೋಲ್ಸ್ಗಳಿದಾವೆ. ಸೊ ಇದರಲ್ಲಿ ಅನ್ನ ಹೊರಗಡೆ ಬರಲ್ಲ, ಬರೀ ಗಂಜಿ ನೀರು ಬಸಿಯುತ್ತೆ. ಸೊ ಇದು ಸಹ ಅದೇ ರೀತಿಯ ಒಂದು ಉಪಕರಣ. ಸೊ ಎರಡು ಸಹ ಸೀಟ್ ಇದಂತಾರೆ. ನೆಕ್ಸ್ಟ್ ಇದು ಬಂದು ಕೈಗೋರಿ ಅನ್ನೋದು ಏನಕ್ಕಂದ್ರೆ ಈ ಭತ್ತಗಳನ್ನ ಶೇಖರಿಸಿದಾಗ, ಭತ್ತ ಎಲ್ಲ ಒಂದ್ ಸೈಡ್ ಇದ್ದಾಗ ಅಕ್ಕಿ ಮಣ್ಣು ಕಲ್ಲೆಲ್ಲ ಮಿಕ್ಸ್ ಆಗದೆ ಬರದೇ ಇರೋ ತರ ಇದನ್ನ ಉಪಯೋಗಿಸಿ ಅದನ್ನ ಈ ಅಕ್ಕಿನ ಹಿಂಗೆ ಎಳಿತಾರೆ ನೋಡಿ, ಈ ರೀತಿ ಎಳಿತಾರೆ. ಸೊ ಇದಕ್ಕೆ ಕೈಗೋರಿ ಅಂತ ಹೇಳ್ತಾರೆ. ಭತ್ತವನ್ನು ಒಟ್ಟುಗೂಡಿಸಲು ಬಳಸುವಂತ ಒಂದು ಸಾಧನ. ಸೊ ಕೊನೆಯ ಒಂದು ಇದನ್ನ ನಿಮ್ಗೆ ತೋರಿಸ್ತೀನಿ. ಇದು ಬಂದು ನೊಗ, ಜೋಡಿ ಕೋಣಗಳು ಜೊತೆಯಾಗಿ ಕಟ್ಟುವ ಮರದ ಪರಿಕರ. ಅಂದ್ರೆ ನೀವು ಕಾಂತಾರ ಸಿನಿಮಾದಲ್ಲೆಲ್ಲ ನೋಡಿರ್ತೀರಲ್ಲ, ಅದೇ ರೀತಿ ಈ ಒಂದು ಜೋಡಿ ಏನು ಕೋಣಗಳಿದಾವೆ ಅವುಗಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅದಕ್ಕೆ ಯೂಸ್ ಮಾಡುವಂತ ಒಂದು ಸಾಧನ ಇದು. ಆಕ್ಚುಲಿ ಒಂದು ಕಂಪ್ಲೀಟ್ ಟ್ರಿಪ್ ಆಫ್ ನಮ್ಮ ಊರಿನ ಒಂದು ಏನಂತಾರೆ ಆಚಾರ ವಿಚಾರಗಳು, ನಮ್ಮ ಊರಿನ ಏನೇನು ಐಟಮ್ಸ್ಗಳಿದಾವೆ ಅದನ್ನ ತೋರಿಸುವಂತ ಒಂದು ಪುಟ್ಟ ಪ್ರಯತ್ನ. ಸೊ ನಾವು ಓಲ್ಡ್ ಇಸ್ ಗೋಲ್ಡ್ ಅಂತೀವಲ್ಲ, ಅದಕ್ಕೆ ಅನ್ನೋದು ಅನ್ಸುತ್ತೆ. ಸೊ ಇದು ನಮ್ಮ ಈ ಒಂದು ಕುಂದಾಪುರ ಕನ್ನಡದ ಈ ಒಂದು ಹಬ್ಬದ ವಸ್ತು ಪ್ರದರ್ಶನ ಅನ್ನುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿ ಅದ್ಧೂರಿಯಾಗಿ ಮಾಡಿದ್ದಾವೆ. ನಾವೆಲ್ಲರೂ ನಮ್ಮ ಒಂದು ಊರಿನ ಭಾಷೆ, ಸಂಸ್ಕೃತಿ, ಸಂಸ್ಕಾರ, ಆಚಾರ ವಿಚಾರವನ್ನ ಎಲ್ಲರೂ ಉಳಿಸೋಣ ಹಾಗೂ ಬೆಳೆಸೋಣ. ವಿಡಿಯೋ ಇಷ್ಟ ಆಗಿದ್ರೆ ಇನ್ನೊಂದಿಷ್ಟು ಜನಕ್ಕೆ ಶೇರ್ ಮಾಡಿ. ಐ ಥಿಂಕ್ ಇದು ನಿಮ್ಗೆಲ್ಲರಿಗೂ ಒಂದು ಎಜುಕೇಟಿವ್ ಆ್ಯಂಡ್ ವ್ಯಾಲ್ಯೂ ಅಡಿಷನಲ್ ವಿಡಿಯೋ ಅಂತ ನಂಬಿದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ನಮಸ್ಕಾರ.